DCM DK ಶಿವಕುಮಾರ್ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ವ್ಯಾಪಕವಾಗಿ ಚರ್ಚೆ ಮತ್ತೆ ಟೀಕೆಗೆ ಕಾರಣ ಆಗಿರುವಂತದ್ದು. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ, ಅದು ಎಲ್ಲ ಸಮುದಾಯದವರಿಗೆ ಸೇರಿತ್ತು ಅಂತ ಅವ್ರು ಹೇಳಿದ್ರು. ಆದ್ರೆ ಅದು ಬಿಜೆಪಿ ಅವರಿಗೆ ಅದನ್ನು ಟೀಕೆ ಮಾಡ್ತಿದ್ದಾರೆ. ಯಾಕೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ವಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ನೋಡ್ರಿ, ಇದು ಪ್ರಶ್ನೆ ಏನು, ಬಾನು ಮುಸ್ತಾಕ್ ಅವ್ರನ್ನ ಅತಿಥಿಯಾಗಿ ಅವತ್ತು ದಸರಾದ ಪ್ರಾರಂಭದ ದಿವಸದಲ್ಲಿ ಕರೆದಿರುವಂಥದ್ರ ಬಗ್ಗೆ ಎದ್ದಿರ್ತಕ್ಕಂಥ ವಿವಾದ. ಈ ಆಸ್ತಿ ಯಾರ್ದು ಅನ್ನೋದು ಎಲ್ಲರಿಗೂ ತಿಳಿದಿದ್ದೆ ಅಲ್ಲ. ಇದು ಮುಜರಾಯಿ ಆಸ್ತಿ. ಆದ್ದರಿಂದ ಈ ದೇವ್ರ ಗುಡಿನ ಇವನ್ನ ಯಾರ್ದು ಆಸ್ತಿ ಏನು ಆಸ್ತಿ ಅಂಥೇಳಿ ನಾವು ಚರ್ಚೆ ಮಾಡೋದೇ ವಾಸ್ತವಿಕವಾಗಿ ಸರಿಯಾದದ್ದಲ್ಲ. ಈ ಒಂದು ಆಸ್ತಿ, ದೇವ್ರ ಗುಡಿನ ಯಾರ ಆಸ್ತಿ ಏನು ಆಸ್ತಿ ಅಂಥೇಳಿ ಚರ್ಚೆ ಅಥವಾ ವಾದ ವಿವಾದ ಮಾಡೋದೇ ನಮ್ಮ ಸಂಸ್ಕೃತಿಗೆ ತಕ್ಕದಲ್ಲ. ನಮ್ಮ ಕರ್ನಾಟಕದ ಸಂಸ್ಕೃತಿ ಭಾಳ ಎತ್ತರದ ಸಂಸ್ಕೃತಿ ನಮ್ಮದು. ಅನವಶ್ಯಕವಾಗಿ ದೇವ್ರ ಗುಡಿಗೆ ಅವ್ರನ್ನ ಯಾಕೆ ಕರೆದ್ರಿ? ನಾವು ಅದರಲ್ಲೂ ವಿಶೇಷವಾಗಿ ಮೈಸೂರು ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದೆ. ಅನೇಕ ಗುಡಿ ಗುಂಡಾರಗಳಲ್ಲಿ ಮುಸಲ್ಮಾನರು ಭಕ್ತರಾಗಿ ಹೋಗ್ತಾರೆ. ಈ ಎಲ್ಲ ಅಲೆ ಹಬ್ಬ ಅದೆಲ್ಲ ಸಂದರ್ಭದೊಳಗೆ ಈ ಹಿಂದೂಗಳು ಅವರೇ ಅದರಲ್ಲಿ ಭಾಗಿದಾರರಾಗ್ತಾರೆ, ಹೆಜ್ಜೆಗಳನ್ನು ಹಾಕ್ತಾರೆ. ಈ ರೀತಿ ಸೌಹಾರ್ದಮಯ ವಾತಾವರಣದ ಈ ಒಂದು ಕರ್ನಾಟಕದ ಈ ಪರಿಸ್ಥಿತಿ ಇರುವಾಗ ಇದಕ್ಕೆ ಅನವಶ್ಯಕ ರಾಜಕಾರಣ ಬೆರೆಸಿ ಈ ಒಂದು ಧರ್ಮಗಳಲ್ಲಿ ವ್ಯತ್ಯಾಸ ಮೂಡಿಸುವಂಥ ಪ್ರಯತ್ನಗಳನ್ನು ಯಾರೇ ಮಾಡಲಿ ಸರಿಯಾದದ್ದಲ್ಲ. ಸರ್, ಪದೇ ಪದೇ ಬಾನು ಮುಸ್ತಾಕ್ ಅವ್ರನ್ನ ಕರೆದಿರೋದು ಸರಿ ಅಲ್ಲ ಅನ್ನುವಂಥದ್ದು, ಅಥವಾ ಈಗ ಹೆಂಗ್ ತಿರುಗಿದೆ ಅಂದ್ರೆ ಅದು ಕರೆದಿದ್ದು ಸರಿಯೋ ತಪ್ಪು ಅನ್ನೋದು ತೀರ್ಮಾನ ಅವ್ರು ಮಾಡ್ಲಿ ಅಂತ. ಯಾರು ಮಾಡೋದು? ಬಾನು ಮುಸ್ತಾಕ್ ಅವರು. ಯಾಕಂದ್ರೆ ಭುವನೇಶ್ವರಿಯ ಮೇಲೆ ನಂಬಿಕೆ ಇರಲಿಲ್ಲ ಅನ್ನುವಂಥ. ಬಾನು ಮುಸ್ತಾಕ್ ಅವ್ರನ್ನ ಕರ್ನಾಟಕ ಸರ್ಕಾರ ಕರೆದಿದೆ. ಅವರೊಬ್ಬ ಅತಿಥಿ, ಗೌರವಾನ್ವಿತ ಅತಿಥಿ. ಯಾರು ಬೇಕು ಅವರು ಅದನ್ನು ರಾಜಕೀಯ ಬಣ್ಣ ಕೊಟ್ಕೊಂತ ಈ ಒಂದು ಘನತವತ್ತ ದಸರಾಕ್ಕೆ, ಆ ಘನತೆಗೆ ಕುಂದು ಬರೋ ರೀತಿಯೊಳಗೆ ಮಾತನಾಡೋದು ಸೂಕ್ತವಲ್ಲ. ಅದು ಶೋಭೆ ತರೋದಿಲ್ಲ, ಯಾರೇ ಮಾತಾಡಿ.